ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ಕು 1ರಿಂದ 10ನೇ ತರಗತಿಯವರೆಗೆ ಮತ್ತು 11th ಅಂದರೆ PUC ಇಂದ ಎನಿ PGವರೆಗೆ ಹಾಸ್ಟೆಲ್ ಅಪ್ಲಿಕೇಶನ್ ಓಪನ್ ಆಗಿದೆ. ಸ್ನೇಹಿತರೆ, ನಿಮ್ಮ ಸಂಬಂಧಪಟ್ಟ BCM ಹಾಸ್ಟೆಲ್ಗಳಲ್ಲಿ 2026-27ನೇ ಸಾಲಿನ ಈ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ನ ಯಾವ ರೀತಿ ಹಾಕೋದು, ಅದು ಕೂಡ ಮೊಬೈಲ್ನಲ್ಲಿ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಬನ್ನಿ ವಿಡಿಯೋನ ಮುಂದುವರ್ಸೋಣ. ಸ್ನೇಹಿತರೆ, ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಅಲ್ಲಿ ಹಾಸ್ಟೆಲ್ ಅಪ್ಲಿಕೇಶನ್ 26-27 ಅಂತ ಟೈಪ್ ಮಾಡಿ, ಅಲ್ಲಿ ಫಸ್ಟ್ ಆಪ್ಷನ್ನೇ ಬರುತ್ತೆ BCWD ಅಂತ. ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತದೆ. ನೀವಿಲ್ಲಿ ಪ್ರೀ ಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ಎರಡಕ್ಕೂ ಕೂಡ ಅಪ್ಲೈ ಮಾಡ್ಬೋದು. ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಇಲ್ಲಿ ಪ್ರೀ ಮೆಟ್ರಿಕ್ಕು ಪೋಸ್ಟ್ ಮೆಟ್ರಿಕ್ಕು ಅಂದರೆ ಪ್ರೀ ಮೆಟ್ರಿಕ್ ಅಂದರೆ 1ರಿಂದ 10ನೇ ತರಗತಿವರೆಗೆ, ಪೋಸ್ಟ್ ಮೆಟ್ರಿಕ್ ಅಂದರೆ 11th PGವರೆಗೆ ಎನಿ ಡಿಗ್ರಿ ನೀವು ಪೋಸ್ಟ್ ಮೆಟ್ರಿಕಲ್ಲಿ ಹಾಕಬೇಕಾಗ್ತದೆ. ಅದಕ್ಕೂ ಮೊದಲು ನಿಮ್ಮ ಬಳಿ SSP ಸ್ಟೂಡೆಂಟ್ ಅಕೌಂಟ್ ಇರಬೇಕಾಗ್ತದೆ. ಅಂದರೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಕ್ಕಂಥ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನ ಅಕೌಂಟು ಇರಬೇಕಾಗ್ತದೆ. ಅದಿಲ್ಲ ಅಂದರೆ ನೀವು ಕೆಳಗಡೆ ಬಂದು ಕ್ರಿಯೇಟಿವ್ ಅಕೌಂಟ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ವಿದ್ಯಾರ್ಥಿಯ ಆಧಾರ್ ನಂಬರ್ನ ಹಾಕಬೇಕು. ಹಾಕಿದ ನಂತರ ಕೆಳಗಡೆ ಬಂದು ಅಲ್ಲಿ ಕ್ಲಿಕ್ ಕೇರ್ ಟು ಪ್ರೊಸೀಡ್ ಅಂತ ಇದೆ ನೋಡಿ, ಆ ಒಂದು ಗ್ರೀನ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ SSP ID ಇಲ್ಲಿ ಫೈಂಡ್ ಆಗುತ್ತೆ. ನಾನಿವಾಗ ಹಾಕಿ ಕ್ಲಿಕ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ SSP ID ಮತ್ತು SSP IDಗೆ ಲಿಂಕ್ ಆಗಿರ್ತಕ್ಕಂಥ ಒಂದು ಫೋನ್ ನಂಬರು ಕೊನೆ 4 ಸಂಖ್ಯೆಗಳು ತೋರಿಸುತ್ತೆ. ಓಕೆ ಅಂತ ಮಾಡಿ ಅದನ್ನು ಕಾಪಿ ಮಾಡಿ ಇಟ್ಕೊಂಡಿರಿ. ಮತ್ತು ನೀವು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶಕ್ಕೆ ಬಂದು ಇಲ್ಲಿ 2025-26ನೇ ಸಾಲ ಅಂತ ಇದೆ, ಅದು ಇನ್ನೂ ಕೂಡ ಚೇಂಜ್ ಆಗಿಲ್ಲ. ಅಲ್ಲಿ ನೀವು ಇಲ್ಲಿ ಬಂದು ಕೆಳಗಡೆ SSPಯಲ್ಲಿ ಖಾತೆ ಸೂಚಿಸಿರೋ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ ಅಂತ ಇದೆ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಫರ್ಗೆಟ್ ಪಾಸ್ವರ್ಡ್ ಅಂತ ಇದೆ ನೋಡಿ, ಪಾಸ್ವರ್ಡ್ ಮರಿತೀವರ ಅಂತ ಆ ಒಂದು ಆಪ್ಷನ್ನ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಒಂದು ಪಾಸ್ವರ್ಡ್ನ ಕೂಡ ಸೆಟ್ ಮಾಡ್ಕೋಬೇಕಾಗುತ್ತೆ. ನಂತರ ನೆಕ್ಸ್ಟು ಈ ರೀತಿ ಆಪ್ಷನ್ ಬರುತ್ತೆ. ಅಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂತ ಇದೆ, ಅಲ್ಲಿ ನಿಮ್ಮ SSP ID ನಂಬರ್ನ ಹಾಕಿ ಕೆಳಗಡೆ ಬಂದು ನ್ಯೂ ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಅಂತ ಇದೆ, ಎರಡಕ್ಕೂ ಕೂಡ ಒಂದೇ ರೀತಿ ಪಾಸ್ವರ್ಡ್ನ ಹಾಕಿ ಕೆಳಗಡೆ ಗೆಟ್ OTP ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಮ ಫೋನ್ ನಂಬರ್ಗೆ ಒಂದು 4 ಡಿಜಿಟ್ OTP ಬರುತ್ತೆ, ಅದನ್ನು ಹಾಕಿ ಚೇಂಜ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಪಾಸ್ವರ್ಡು SSP ಆಗಿ ಚೇಂಜ್ ಆಗುತ್ತೆ. ಇವಾಗ ನೀವು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕ್ತಿದ್ದಾರಲ್ಲ ಆ ಒಂದು ಪೇಜ್ಗೆ ರಿಟರ್ನ್ ಹೋಗಬೇಕಾಗ್ತದೆ. BCWD ವೆಬ್ಸೈಟ್ಗೆ ವಾಪಸ್ ಹೋಗಿ ಅಲ್ಲಿ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಸ್ ಅಂತ ಇದೆ ನೋಡಿ, ಅಪ್ಲೈ ನೋ ಅಂತ. PUC ಮೇಲ್ಪಟ್ಟಿರ್ತಕ್ಕಂಥವ್ರು ಪೋಸ್ಟ್ ಮೆಟ್ರಿಕ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಬಳಿ SSP ಸ್ಕಾಲರ್ಶಿಪ್ ಅಕೌಂಟ್ ಇದೆ ಅಂತ ಕೇಳುತ್ತೆ, ಎಸ್ ಅಂತ ಕ್ಲಿಕ್ ಮಾಡಿ. ನೀವು ಇವಾಗ ಅಲ್ಲಿ ಏನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ ಆ ಒಂದು SSP ID ನಂಬರು ಮತ್ತು ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡು ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ ಹಾಕಿ ಕೆಳಗಡೆ ಬಂದು ಲಾಗಿನ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಈ ರೀತಿಯಾದಂಥ ಹಾಸ್ಟೆಲ್ ಪೋರ್ಟಲ್ ಓಪನ್ ಆಗ್ತದೆ. ಸ್ನೇಹಿತರಲ್ಲಿ ಕ್ವಿಕ್ ಮೆನು ಅಂತ ಇದನ್ನು ಕ್ಲಿಕ್ ಮಾಡಿ ಚೆಕ್ ಮಾಡ್ಕೋಬೋದು. ನಾನೀಗ ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ನಂತರ ನೆಕ್ಸ್ಟು ಈ ರೀತಿ ಆಪ್ಷನ್ ಬರುತ್ತೆ. ನೀವು ಪ್ರೀ ಮೆಟ್ರಿಕಾ ಪೋಸ್ಟ್ ಮೆಟ್ರಿಕ್ ಅಂತ ಕೇಳುತ್ತೆ. ನಾನು 11th ಮೇಲೆ ಆಗ್ತಿರೋದ್ರಿಂದ ಪೋಸ್ಟ್ ಮೆಟ್ರಿಕ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಮಾಡ್ತಾಯಿದ್ದೀನಿ. ನಂತರ ಈ ರೀತಿ ಪಾಪ ಬರುತ್ತೆ, ಓಕೆ ಅಂತ ಮಾಡಿ. ನಂತರ 4 ಸ್ಟೆಪ್ಗಳು ಕೂಡ ಇಲ್ಲಿ ಕಂಡು ಬರ್ತವೆ. ಮೊದಲನೇ ಸ್ಟೆಪ್ ಬಂದು ಸ್ಟಡಿ ಮತ್ತು ಕ್ಯಾಸ್ಟ್ ಮತ್ತು ಪರ್ಸನಲ್ ಡೀಟೇಲ್ಸ್ ಅಂತ ಕೇಳುತ್ತೆ, ಆ ಒಂದು ಆಪ್ಷನಲ್ಲಿ ಬಂದು ಅಪ್ಲೈ ಅಂತ ಕ್ಲಿಕ್ ಮಾಡಿ. ನಂತರ ಫಸ್ಟು ಸ್ಟೆಪ್ಪು ಓಪನ್ ಆಗುತ್ತೆ. ಇಲ್ಲಿ ಒಂದು ಪಾಪ ಬರುತ್ತೆ, ಇದನ್ನು ನೀವು ಇಲ್ಲಿ ನೋ ಅಂತ ಕ್ಲಿಕ್ ಮಾಡಿ. ಇವಾಗ ಸ್ನೇಹಿತರೆ, ಇಲ್ಲಿ SLC CBSE ICSE ಮತ್ತು ಅದರ್ ಸ್ಟೇಟಲ್ಲಿ ನೀವು SSLC ಬಿಫೋರ್ 2004 ಅಂತ ಬರುತ್ತೆ. ನಾನೀಗ SSLC ಅಂತ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಕಾಲಮ್ ಓಪನ್ ಆಗುತ್ತೆ. ಅಲ್ಲಿ SSLC ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ನೀವು ಇಲ್ಲಿ ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡಿ. ಈಗ SSLCಯಲ್ಲಿ ನಿಮ್ಮ ಇರ್ತಕ್ಕಂಥ ನಿಮ್ಮ ಹೆಸರು, ನೀವು ಪಾಸ್ ಆದಂಥ ವರ್ಷ, ನಿಮ್ಮ ಡೇಟ್ ಆಫ್ ಬರ್ತ್ ಶೋ ಆಗುತ್ತೆ. ಇಲ್ಲಿ ಕೆಳಗಡೆ ಬಂದು ಸೇವ್ SSLC ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಈ ರೀತಿ SSLC ಡಾಟಾ ಸಕ್ಸಸ್ಫುಲಿ ಸೇವ್ಡ್ ಅಂತ ಬರುತ್ತೆ. ನಂತರ ನೆಕ್ಸ್ಟ್ ಸ್ಟೆಪ್ಪು ಆಟೋಮೆಟಿಕ್ಕಾಗಿ ಈ ರೀತಿ ಬರುತ್ತೆ. ಇಲ್ಲಿ ರಿಲಿಜಿಯನ್ನು ನಿಮ್ಮ ಧರ್ಮ ಯಾವುದು ಅಂತ ಕೇಳುತ್ತೆ. ನೀವು ಕೊಟ್ಟಿರ್ತಕ್ಕಂಥ ಲೀಸ್ಟಲ್ಲಿರ್ತಕ್ಕಂಥ ಯಾವ ಧರ್ಮ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಿಂದೂ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಕ್ಯಾಟಗರಿ ಯಾವುದು ಅಂತ ಕೇಳುತ್ತೆ. ಅಲ್ಲಿ ನಿಮ್ಮದು ಯಾವ ಕ್ಯಾಟಗರಿ ಬರುತ್ತೆ ನಿಮ್ಮದು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಬಂದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನ ನಂಬರ್ನ ಕೇಳುತ್ತೆ. ಅದನ್ನು ಹಾಕಿ ಫೆಚ್ ಮಾಡ್ತು ಅಂದರೆ ಆಟೋಮೆಟಿಕ್ಕಾಗಿ ಈ ರೀತಿ ನಿಮ್ಮದು ಆದಾಯ ಎಷ್ಟಿದೆ, ನಿಮ್ಮ ಕ್ಯಾಸ್ಟ್ ಯಾವುದು ಎಲ್ಲ ತೋರಿಸುತ್ತೆ. ಕೆಳಗಡೆ ಬಂದು ಸೇವ್ ಕ್ಯಾಸ್ಟ್ ಅಂತ ಕ್ಲಿಕ್ ಮಾಡಿ. ಹೀಗೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಷ್ಟಾದ ನಂತರ ನೆಕ್ಸ್ಟು ಪರ್ಸನಲ್ ಡೀಟೇಲ್ಸ್ ಅಂತ ಅದೇ ನಿಮ್ಮ ಹೆಸರು, ನಿಮ್ಮ ಮದರ್ ಮತ್ತು ನಿಮ್ಮ ಫಾದರ್ ನೇಮ್ನ ಫೆಚ್ ಮಾಡ್ಕೊಂಡಿರುತ್ತೆ. ಕೆಳಗಡೆ ಬಂದು ನೀವೇನಾದ್ರು ಸ್ಪೆಷಲ್ ಕ್ಯಾಟಗರಿ ಅಂತ ಕೇಳುತ್ತೆ, ಎಸ್ ಅಂತ ಚೂಸ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಬರುತ್ತೆ ಸಬ್ ಆಪ್ಷನ್ಗಳು. ನೀವಿಲ್ಲಿ ಅಂಗವಿಕಲರ ಮಕ್ಕಳ, ಮಾಜಿ ಸೈನಿಕರ ಮತ್ತು ದೇವದಾಸಿಯರ ಮಕ್ಕಳ ಯಾವುದಿದೆ ಅಂತ ಕೇಳುತ್ತೆ, ಇದ್ದರೆ ಹಾಕಿ, ಇಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಿ. ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬಂದು ನಿಮ್ಮ Gmail ID ನ ಕೇಳುತ್ತೆ. ಇಲ್ಲಿ ಕಂಪಲ್ಸರಿ ಸ್ಟಾರ್ ಮಾರ್ಕ್ ಇರೋವಂಥದ್ದೆಲ್ಲ ಕಂಪಲ್ಸರಿ ಫಿಲಪ್ ಮಾಡಲೇಬೇಕು. ಅದರಿಂದ ಇಲ್ಲಿ ನಿಮ್ಮ Gmail ID ನ ಹಾಕಿ ಕೆಳಗಡೆ ಬಂದು ನಿಮ್ಮ ಹೋಮ್ ಡಿಸ್ಟಿಕ್ ಯಾವುದು, ನಿಮ್ಮದು ಹೋಮ್ ತಾಲೂಕು ಯಾವುದು, ಹಾಗೆ ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಅಂದರೆ ವಿಧಾನಸಭಾ ಕ್ಷೇತ್ರ ಯಾವುದು, ನಿಮ್ಮ ಪಿನ್ ಕೋಡ್ ಯಾವುದು ಅಂತ ಕೇಳುತ್ತೆ. ನಂತರ ಕೆಳಗಡೆ ಬಂದು ಪರ್ಮನೆಂಟ್ ಅಡ್ರೆಸ್ ಯಾವುದು ಅಂತ ಕೇಳುತ್ತೆ. ಸಂಪೂರ್ಣವಾಗಿ ನಿಮ್ಮ ವಿಳಾಸನ ಟೈಪ್ ಮಾಡಿ, ನಿಮ್ಮ ವಿಲೇಜು, ಪೋಸ್ಟು ಮತ್ತು ನಿಮ್ಮ ತಾಲೂಕನ್ನು ಹಾಕಿ ಕೆಳಗಡೆ ಬಂದು ಡೊಮಕ್ಸೈಲ್ ಆಫ್ ಕರ್ನಾಟಕ ಅಂತ ನೀವು ಕರ್ನಾಟಕ ವಾಸಿ ಅಂತ ಕೇಳುತ್ತೆ, ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಬಂದು ನೀವು ಒಂದು ಪಾಸ್ಪೋರ್ಟನ್ನು ಚೂಸ್ ಫೈಲ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ರೀತಿ ಪಾಸ್ಪೋರ್ಟು ಸಕ್ಸಸ್ಫುಲ್ಲಾಗಿ ಅಪ್ಲೋಡ್ ಆದ ನಂತರ ಗ್ರೀನಲ್ಲಿ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ. ನಂತರ ಕೆಳಗಡೆ ಬಂದು ಪೇರೆಂಟ್ಸು ಫೋನ್ ನಂಬರ್ನ ಹಾಕಿ ಇಲ್ಲಿ ಸೆಂಡ್ OTP ಅಂತ ಕ್ಲಿಕ್ ಮಾಡಬೇಕು.
ಇವಾಗ ಮತ್ತೆ ಕೂಡ ಒಂದು OTP ಬರುತ್ತೆ. ಇಲ್ಲಿ ಆ ಪೇರೆಂಟ್ಸ್ಗೆ ಏನು ಫೋನ್ ನಂಬರ್ ಕೊಟ್ಟಿದ್ದೀರಿ ಆ ಒಂದು ಫೋನ್ಗೆ ಈ ಒಂದು OTP ಬಂದಿರುತ್ತೆ. ಆ ಒಂದು OTPನ ಹಾಕಿ ನೀವು ನೆಕ್ಸ್ಟು ಸಬ್ಮಿಟ್ ಅಂತ ಮಾಡ್ತು ಅಂದರೆ ಪರ್ಸನಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಂತರ ನೆಕ್ಸ್ಟ್ ಪೇಜ್ಗೆ ಆಟೋಮೆಟಿಕ್ಕಾಗಿ ಅದೇ ಕೂಡ ಜಂಪ್ ಆಗುತ್ತೆ. ಇದು 2ನೇ ಸ್ಟೆಪ್ಪು. ಇಲ್ಲಿ ಸ್ನೇಹಿತರೆ ಸೆಲೆಕ್ಟ್ ದ ಯೂನಿವರ್ಸಿಟಿ ಆರ್ ಬೋರ್ಡ್ ಅಂತ ಇದೆ. ನೀವು ಓದ್ತಿರ್ತಕ್ಕಂಥ ಯೂನಿವರ್ಸಿಟಿ ಯಾವುದು ಅಂತ ಕೇಳುತ್ತೆ. ಇಲ್ಲಿ ನೀವು ಫಸ್ಟ್ PUC ಇಂದ ಹಿಡಿದು PG ತನಕನೂ ಕೂಡ ವಿವಿಧ ಯೂನಿವರ್ಸಿಟಿಗಳು ಇಲ್ಲಿ ಶೋ ಆಗ್ತವೆ. ಫಸ್ಟ್ PUC ಆಯಿತು ಅಂದರೆ ಪ್ರೀ ಯೂನಿವರ್ಸಿಟಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ನೀವು ITI ಡಿಪ್ಲೊಮಾ ಆಗಿತ್ತು ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅಂತ ಬರುತ್ತೆ. ಹಾಗೆಯೇ ನೀವೇನಾದ್ರು ಮೈಸೂರು ಯೂನಿವರ್ಸಿಟಿ, ಧಾರವಾಡ ಯೂನಿವರ್ಸಿಟಿ ಆ ಥರ ಬರುತ್ತೆ. ನೀವೇನಾದ್ರು ಡಿಗ್ರಿ ಮಾಡ್ತಾಯಿದ್ರೆ ಹಾಗೆಯೇ ITI ಮಾಡ್ತಾಯಿದ್ರೆ ಅಂದರೆ ಅವ್ರಿಗೆ ಸಪ್ರೇಟಾಗಿ ಬರುತ್ತೆ. ಆ ಥರ ನಿಮ್ಮ ಯೂನಿವರ್ಸಿಟಿ ಎಲ್ಲಿಗೆ ಬರುತ್ತೆ ಅದನ್ನು ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ನಾನಿವಾಗ PUCಗೆ ಆಗ್ತಿರೋದ್ರಿಂದ ಅಲ್ಲಿ ನೋಡ್ತಾ ಇರ್ಬೋದು ನೀವು ಡಿಪಾರ್ಟ್ಮೆಂಟ್ ಆಫ್ ಫ್ರೀ ಯೂನಿವರ್ಸಿಟಿ ಎಜುಕೇಷನ್ PUC ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಂತರ UG PG ನೆಕ್ಸ್ಟ್ ಆಪ್ಷನ್ ಬರುತ್ತೆ. ಅಲ್ಲಿ PUC ಡಿಪ್ಲೊಮಾ ITದವರು ಆ ಒಂದು ಥರ್ಡ್ ಆಪ್ಷನ್ ಇದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಯೂನಿವರ್ಸಿಟಿಯಿಂದ ನಂಬರ್ ಇದೆ ಅಂತ ಕೇಳುತ್ತೆ. ಡಿಗ್ರಿ ಅವ್ರಿಗೆ USCMSC ID ಇರುತ್ತೆ. ಇಲ್ಲಿ ಫಸ್ಟ್ PUC ಆಗಿರೋದ್ರಿಂದ ನಿಮಗೆ ಇನ್ನೂ ಕೂಡ ಕ್ಲಾಸಲ್ಲಿ ಕೊಟ್ಟಿರಲ್ಲ, ಅದರಿಂದ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೆಲೆಕ್ಟ್ ದ ಕಾಲೇಜ್ ಡಿಸ್ಟಿಕ್ಕು, ಸೆಲೆಕ್ಟ್ ದ ಕಾಲೇಜ್ ತಾಲೂಕು, ಸೆಲೆಕ್ಟ್ ದ ಕಾಲೇಜು. ನಿಮ್ಮ ಆ ತಾಲೂಕಲ್ಲಿ ಬರ್ತಕ್ಕಂಥ ಕಾಲೇಜ್ ಲಿಸ್ಟ್ಗಳು ಇಲ್ಲಿ ಓಪನ್ ಆಗ್ತವೆ. ಅದನ್ನು ಚೂಸ್ ಮಾಡ್ಕೊಳ್ಳಿ ನಿಮ್ಮ ಕಾಲೇಜ್ ಯಾವುದು ಅಂತ. ನಂತರ ಕೋರ್ಸ್ ಡೀಟೇಲ್ಸ್ ಅಂತ ಬರುತ್ತೆ. ಅಲ್ಲಿ PUC ಅಂತ ಆಟೋಮೆಟಿಕ್ಕಾಗಿ ಅದೇ ಇರುತ್ತೆ ನಿಮ್ಮದು, ಅದನ್ನು ಚೂಸ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಕೋರ್ಸ್ ಕಾಂಬಿನೇಷನ್ ಯಾವುದು ಅಂತ ಕೇಳುತ್ತೆ. ನೀವು ಏನು ಓದ್ತಾ ಇದ್ದೀರಾ ಕಾಂಬಿನೇಷನ್ ಅದನ್ನು ಚೂಸ್ ಮಾಡ್ಕೊಳ್ಳಿ. ತದನಂತರ ಸೆಲೆಕ್ಟ್ ದ ಸ್ಟಾರ್ಟಿಂಗ್ ಇಯರು, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕೋರ್ಸ್ ನೀವು ಓದ್ತಿರೋದು ಅದನ್ನು ತೋರಿಸುತ್ತೆ. ಇಲ್ಲಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಕಾಲೇಜ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಕಾಲೇಜ್ ಡೀಟೇಲ್ಸು ಕೂಡ ಯಶಸ್ವಿಯಾಗಿ ಸೇವ್ ಆಗುತ್ತೆ. ನಂತರ ಆಟೋಮೆಟಿಕ್ಕಾಗಿ ನಿಮ್ಮ SSLCಲಿ ನೀವು ತೆಗೆದಿರ್ತಕ್ಕಂಥ ಅಂಕದ ಲೀಸ್ಟು ಇಲ್ಲಿ ತೋರಿಸುತ್ತೆ. ಎಲ್ಲ ಕರೆಕ್ಟಾಗಿದೆ ನೋಡಿಕೊಂಡು ಕೆಳಗಡೆ ಬಂದು ಸೇವ್ ಅಂತ ಕ್ಲಿಕ್ ಮಾಡಬೇಕು. ನಂತರ ನಿಮ್ಮ ಡಾಟಾ ಎಲ್ಲ ಸಕ್ಸಸ್ಫುಲ್ಲಾಗಿ ಸೇವ್ ಆಗುತ್ತೆ. ನಂತರ ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ಪೇಜ್ಗೆ ಅದೇ ಜಂಪ್ ಆಗುತ್ತೆ. ಇಲ್ಲಿ ಸ್ನೇಹಿತರೆ BCWD ಅಂತ ಇದೆ, ಅದನ್ನು ಚೂಸ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಮ ಡಿಸ್ಟಿಕ್ಕು, ತಾಲೂಕು, ನಿಮ್ಮ ಕಾಲೇಜ್ ಡೀಟೇಲ್ಸು ಎಲ್ಲ ಫೆಚ್ ಆಗಿರುತ್ತೆ. ಕೆಳಗಡೆ ಬಂದು ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ತಾಲೂಕಿನಲ್ಲಿ ಅವೈಲೇಬಲ್ ಇರ್ತಕ್ಕಂಥ ಹಾಸ್ಟೆಲ್ ಡೀಟೇಲ್ಸು ಇಲ್ಲಿ ಶೋ ಆಗ್ತದೆ. ಇಲ್ಲಿ ನೀವು ಮೊದಲನೇ ಪ್ರಿಫರೆನ್ಸು ಯಾವುದು ಕೊಡ್ತೀರಾ, ನಿಮ್ಮ ಕಾಲೇಜಿಗೆ ಹತ್ತಿರ ಇರ್ತಕ್ಕಂಥ ಹಾಸ್ಟೆಲ ಮೊದಲನೇ ಆದ್ಯತೆ ಕೊಟ್ಕೊಳ್ಳಿ. ಅತಿ ಹತ್ತಿರ ಇನ್ನೂ ಸ್ವಲ್ಪ ದೂರ ಇರ್ತಕ್ಕಂಥದ್ದು 2ನೇ ಆದ್ಯತೆ ಕೊಟ್ಕೊಳ್ಳಿ. ತುಂಬ ದೂರ ಇರ್ತಾವಲ್ಲ ಅಂಥವಕ್ಕೆ ಲಾಸ್ಟ್ ಆಪ್ಷನ್ಗಳನ್ನ ಕೊಟ್ಕೊಳ್ಳಿ. ಈ ರೀತಿ ನೀವು ನಿಮ್ಮ ಪ್ರಯಾರಿಟಿನ ಕೊಡಬೇಕಾಗ್ತದೆ. ಕೊಟ್ಟಿದ ನಂತರ ಕೆಳಗಡೆ ಬಂದು ಸೇವ್ ಹಾಸ್ಟೆಲ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ. ಹಾಸ್ಟೆಲ್ ಡೀಟೇಲ್ಸು ಕೂಡ ಯಶಸ್ವಿಯಾಗಿ ಸೇವ್ ಆಗುತ್ತೆ. ಇದಾದ ನಂತರ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬರಬೇಕು. ಇಲ್ಲಿ ಡಿಕ್ಲರೇಷನ್ ಅಂತ ಇದೆ. ಇಲ್ಲಿ 3 ಕನ್ಸೋಲ್ ಬಾಕ್ಸ್ ಇದೆ, 3 ಕೂಡ ಟಿಕ್ ಮಾಡಿ ಕೆಳಗಡೆ ಬಂದು ಫೈನಲ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮ್ಮದು ಫೈನಲ್ ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಈ ರೀತಿ ಪಾಪಪ್ ಬರುತ್ತೆ. ಓಕೆ ಅಂತ ಮಾಡಿ. ಇಷ್ಟಾದ ನಂತರ ನಿಮ್ಮದು ಅಪ್ಲಿಕೇಶನ್ ಯಶಸ್ವಿಯಾಗಿ ಸಬ್ಮಿಟ್ ಆಗುತ್ತೆ ಸ್ನೇಹಿತರೆ. ಈಗ ನೀವು ಅಕ್ಲಾನ್ಮೆಂಟ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಮೇಲ್ಗಡೆ ಬನ್ನಿ. ಅಲ್ಲಿ ಅಕ್ಲಾನ್ಮೆಂಟ್ ಅಂತ ಒಂದು ಕಾಲಮ್ ಕಾಣ್ತಾ ಇದೆ ನೋಡಿ, ಒಂದು ಆಪ್ಷನು, ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮ್ಗೆ ಈ ರೀತಿಯಾದಂಥ ಒಂದು ಅಕ್ಲಾನ್ಮೆಂಟು ಕೂಡ ಜನರೇಟ್ ಆಗುತ್ತೆ. ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದು ಅಲ್ಲಿ ಪ್ರಿಂಟ್ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ ಈ ಒಂದು ಅಪ್ಲಿಕೇಶನ್ ಫಾರ್ಮ್ನ ನೀವು ಪ್ರಿಂಟ್ ತಗೋಬೇಕಾಗ್ತದೆ. ಫ್ಯೂಚರಲ್ಲಿ ನಿಮಗೆ ಹಾಸ್ಟ್ಲಿಗೆ ಅಡ್ಮಿಷನ್ ಆಗೋ ಟೈಮಲ್ಲಿ ಈ ಒಂದು ಫಾರ್ಮ್ ನಿಮಗೆ ಬೇಕಾಗ್ತದೆ. ಅದರಿಂದ ಈ ಒಂದು ಕಾಪಿನ ಸೇವ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ರೀತಿಯಾಗಿ ನೀವು 2026-27ನೇ ಸಾಲಿನ ಹಾಸ್ಟೆಲ್ ಅಪ್ಲಿಕೇಶನ್ 1ನೇ ತರಗತಿಯಿಂದ PGವರೆಗೆ ಈ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಯಶಸ್ವಿಯಾಗಿ ನೀವು ಮನೆಯಲ್ಲೇ ಕೂತು ಮೊಬೈಲ್ ಮುಖಾಂತರ ಅರ್ಜಿನ ಸಲ್ಲಿಸ್ಬೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ನೆಕ್ಸ್ಟ್ ಏನಾದರೂ ನಿಮಗೆ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿರ್ತಕ್ಕಂಥವ್ರು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರಿಂದ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.